ಸರ್ ನಮಸ್ಕಾರ. ಪರಮೇಶ್ ಅವರಲ್ಲ ಸರ್? ನಮಸ್ಕಾರ ಸರ್, ನಿಮ್ಮ ಮನೆಯಿಂದ ಬೆಳಗಾರ ಅಂತ ಮಾತಾಡೋದು. ನಮಸ್ತೆ ಸರ್. ಎಸ್ ಸರ್, ಒಂದು ಪ್ರಕರಣ ನಡೀತು ನಿನ್ನೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ GBI ಅಧಿಕಾರಿಗಳನ್ನ ಟ್ರಾಪ್ ಮಾಡಿದ್ದಾರೆ. ಆ ವಿಚಾರ ಮಾತಾಡೋದಕ್ಕೆ ತಮಗೆ ಕಾಲ್ ಮಾಡಿದೆ ಸರ್. ಸರ್ ಏನಾಯಿತು ಸರ್ ಆ್ಯಕ್ಚುಲಿ? ನಂಬರ್ 16 ಕೊಡಿಹಳ್ಳಿ ಸಾಗರ್ ನಗರ ಓಕೆ ವಲಯ. ಓಕೆ. ಹ್ಞೂ. ಪ್ರವೀಣ್ ಅಂತ ಸರ್, AEE ಬಂದ್ಬಿಟ್ಟು ನಾಗಭೂಷಣ್ ಅಂತ. ಓಕೆ. ನಮ್ಮ ಅಭಿಷೇಕ್ ಗೌಡ ಅನ್ನೋರಿಗೆ ಒಬ್ಬರಿಗೆ ಒಂದು ಮನೆ ಕಟ್ಟಡ ನಿರ್ಮಾಣ ಆಗ್ತಾ ಇರ್ತದೆ. ಓಕೆ. ಆ ವಿಚಾರವಾಗಿ ನೋಟಿಸ್ ಕೊಡ್ತಾರೆ, ಏನು ಇದು ನಿಯಮಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೀರಾ, ಓಕೆ. ನೀವು ದಾಖಲೆಗಳನ್ನ ತಗೊಂಬಂದ್ ಕೊಡಿ, ನಾವು ಪರಿಶೀಲನೆ ಮಾಡ್ಬೇಕು ಅಂತ. ಓಕೆ. ದಾಖಲೆಗಳನ್ನ ಪರಿಶೀಲನೆ ಕೊಟ್ಟಾಗ ಅವರು ಮತ್ತೆ ಮಾತುಕತೆ ನನ್ನ ಕಡೆಯಿಂದ ನಾನು ಹೋಗ್ಬಿಟ್ಟು ದಾಖಲೆಗಳನ್ನ ಕೊಡ್ತೀನಿ. ಹ್ಞೂ. ಕೊಟ್ಟಾಗ ಇದು ನೀವು ತುಂಬಾ ಕಾನೂನು ಬಾಹಿರವಾಗಿದೆ, ಹ್ಞೂ. ನೀವು ಇದನ್ನ ಸರಿ ಮಾಡ್ಕೊಬೇಕಂದ್ರೆ ನಾವು ಕಾನೂನು ಕ್ರಮ ನಿಮ್ಮ ಮೇಲೆ ಏನು ಜರುಗಿಸಬಾರದು ಅಂತ ಹೇಳಿದ್ರೆ ನಮ್ಗೆ 10 ಲಕ್ಷ ರೂಪಾಯಿ ನಮ್ಗೆ ಹಣ ಬೇಕಾಗುತ್ತೆ, ಲಂಚದರ ಅಂತೇಳಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಓಕೆ. ಇದನ್ನ ಇವಾಗ ಏನು ತಪ್ಪಾಗಿದೆಯೋ ಅದನ್ನ ಸರಿ ಮಾಡೋದಕ್ಕೆ 10 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಡುತ್ತಾರೆ ನಾಗಭೂಷಣ್ ಅವರು. ಹೌದು ನೇರವಾಗಿ ಅವರೇ ಮಾತಾಡ್ತಾರ ಸರ್ ಅಥವಾ ಯಾರಾದರೂ ಸೆಂಟ್ರಲ್ಲಿ ಇರ್ತಾರ? ನಾಗಭೂಷಣ್ ಅವರು ಪ್ರವೀಣ್ ಅವ್ರನ್ನ ಮಾತಾಡಕ್ಕೆ ಹೇಳ್ತಾರೆ. ಪ್ರವೀಣ್ ಅವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಮನ್ಸೂರ್ ಅಂತ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರು ಮನ್ಸೂರ್ ಅವರು ಬಂದ್ಬಿಟ್ಟು ಹತ್ರನೇ ಮಾತಾಡಿರ್ತಾರೆ. ಪ್ರವೀಣ್ ಅವರು ಡಿಮ್ಯಾಂಡ್ ಮಾಡ್ತಾರೆ. ಓಕೆ ಸರ್, ಒಂದು ನಿಮಿಷ. ಇವಾಗ ಈ ಮನ್ಸೂರ್ ಯಾರು? ಮನ್ಸೂರ್ ಬಂದ್ಬಿಟ್ಟು ಈ ಕಟ್ಟಡದ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂತ ಖಾಸಗಿ ವ್ಯಕ್ತಿ, ಥರ್ಡ್ ಪರ್ಸನ್. ಇವ್ರಿಗೂ ಬಿಲ್ಡಿಂಗಿಗೂ GBIಗೂ ಸಂಬಂಧ ಇಲ್ಲ? ಸಂಬಂಧ ಇಲ್ಲ. ಓಕೆ. ಓಕೆ. ಅಂದ್ರೆ ಇವ್ರೇನು ಏಜೆಂಟ್ಗಳಾಗಿ ಇವ್ರನ್ನೇ ಇಟ್ಕೊಂಡಿರೋದ ಸರ್ ಅಥವಾ ಹೆಂಗೆ ಅದು? ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಇವರೆಲ್ಲ ಸೇರ್ಬಿಟ್ಟು ಇವರು ಪ್ರೈವೇಟ್ ಏಜೆಂಟ್ಗಳನ್ನ ಇಟ್ಕೊಂಡು ಇವರೇ ಕಂಪ್ಲೇಂಟ್ ಕೊಡಿಸ್ಕೊಂಡು ಇವರೇ ನೋಟಿಸ್ಗಳನ್ನ ಕೊಟ್ಟು ಹಣ ವಸೂಲಿ ಮಾಡೋ ಒಂದು ದಂಧೆ. ದಂಧೆಗೋಸ್ಕರ ಇವರು ಇನ್ನೂ ಒಂದು ಟೀಮ್ ಮಾಡ್ಕೊಂಡು ಓಕೆ. ಮಾಡ್ಕೊಂತಾರೆ, ಹಣ ವಸೂಲಿ ಮಾಡ್ತಾರೆ, ಮತ್ತೆ ಇವರೆಲ್ಲ ಶೇರ್ ಮಾಡ್ತಾರೆ. ಓಕೆ. ಓವರ್ ಆಲ್ ಆಗಿ ಇವ್ರದ್ದೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ಇವರೇ ಎಲ್ಲ ಕ್ರಿಯೇಟ್ ಮಾಡಿ ಕೊನೆಗೆ ಇದನ್ನ ಟ್ರ್ಯಾಪ್ ಮಾಡೋದು. ಹೌದೌದು. ಓಕೆ. ಇದು ಮಾಡೋದೇನು, ಇವರು ಹಣ ವಸೂಲಿ ಮಾಡೋದು, ಓಕೆ. ಮತ್ತೆ ಶೇರ್ ಮಾಡ್ಕೊಂತಾರಲ್ಲ. ಅದಾದ್ಮೇಲೆ ನಾವು ಆಗಲ್ಲ ಅಂತ ಹೇಳಿದಾಗ 5 ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತಾರೆ. ಅದು ಆಗಲ್ಲ ಅಂದಾಗ 3 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತ ಕೇಳ್ತಾರೆ. ಓಕೆ. ಆಗಲ್ಲ, ನಾನು 2 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹ್ಞೂ. ಇದು ಮಾಡ್ಕೊಂಡು ಮತ್ತೆ ಹೋಗಿ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಓಕೆ ಸರ್. ಆ 2 ಲಕ್ಷ ಕೊಡಬೇಕಾದ್ರೆ ಮತ್ತೆ ಕ್ಯಾತೆ ತೆಗಿತಾರೆ. 2 ಲಕ್ಷ ಸಾಕಾಗೋದಿಲ್ಲ, ಹ್ಞೂ. ಮತ್ತೆ 2 ಲಕ್ಷ ಬೇಕು. ಹ್ಞೂ. 3 ಜನ RT ಹಾಕಿದ್ದಾರೆ, ಹ್ಞೂ. 3 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹ್ಞೂ. ಅಂತೇಳಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡ್ತಾರೆ. ಹ್ಞೂ. 2 ಲಕ್ಷ ರೂಪಾಯಿ ಅಮೌಂಟ್ ಆಯ್ತು ತಗೊಳ್ಳಿ, ನಾವು ಮತ್ತೆ ಬೇರೆ ಅಮೌಂಟ್ನ ತಗೊಂಬಂದು ಕೊಡ್ತೀವಿ ಅಂತೇಳಿ ಕೊಟ್ಟಾಗ ಹ್ಞೂ. ಲೋಕಾಯುಕ್ತ DYSP ವಸಂತ್ ಅವರು ಹ್ಞೂ. 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 ಮನ್ಸೂರ್ ಅನ್ನೋರು ವಶಕ್ಕೆ ಪಡೆದು ಹ್ಞೂ. ಈಗ ಓಕೆ. ಎಲ್ಲಿ ನಡೀತೀವಿ ಸರ್ ಈ ಪ್ರಕರಣ? ಅಂದರೆ ಈ ಲೋಕಾಯುಕ್ತ ದಾಳಿ ಎಲ್ಲಿ ನಡೀತೀವಿ, ಯಾವ ಸ್ಥಳದಲ್ಲಿ ನಡೀತೀವಿ? ಅವ್ರದ್ದು ಬಂದ್ಬಿಟ್ಟು ಕೊಡಿಗೇಳಿ ಇವ್ರ ಆಫೀಸ್. ಅಲ್ಲಿಗೆ ಕಾಲ್ ಮಾಡಿದಾಗ ಅವರು ಅಲ್ಲಿ ಗೋಮಚಂದ್ರ ಆಫೀಸ್ ಬಂದು BBMP ಆಫೀಸ್ಗೆ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಓಕೆ. ಅಲ್ಲಿ ಹೋದಾಗ ಅಲ್ಲಿ ಇಲ್ಲ, ಇಲ್ಲಿ ಮಾತಾಡಕ್ಕಾಗಲ್ಲ, ಈಗ ಇನ್ನ ಜಾಸ್ತಿ ಅಮೌಂಟ್ ಬೇಕಲ್ಲ, ಅದಕ್ಕೆ ಕದಂಬ ಗಾರ್ಡನಿಯಾ ಅಂತ ಹೇಳ್ಬಿಟ್ಟು ಜಲಹಳ್ಳಿ ಹತ್ರ ಒಂದು ಹೋಟ್ಲ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ ಅಂತೇಳಿ ಅವರೇ AEE ಕಾರಲ್ಲೇ ನಮ್ಮನ್ನ ಕರ್ಕೊಂಡು ಆ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ. ಆ ಹೋಟ್ಲಲ್ಲಿ ಮಾತುಕತೆ ಮಾಡಿ ಹಣವನ್ನು ಪಡಿತಾರೆ. ಆಗ ಪ್ರೆಗ್ನೆಂಟ್ ಆಗಿ ಪೊಲೀಸರು ಇದು ಲೋಕಾಯುಕ್ತ ಪೊಲೀಸರು ರೈಡ್ ಮಾಡಿ. ಅಂದರೆ ಕದಂಬ ಗಾರ್ಡನಿಯಾದಲ್ಲೇ ಈ ಒಂದು ಟ್ರಾಪ್ ಪ್ರಕರಣ ನಡೆಯುತ್ತೆ. ಎಸ್ ಸರ್. ಸರ್ ಓವರ್ ಆಲ್ ಆಗಿ ಇವಾಗ ನಾನು ಹೇಳೋದೇನೆಂದರೆ BMP ಇತ್ತು, BBMP ಆಯಿತು, GBI ಆಯಿತು, ಹೆಸರುಗಳು ಬದಲಾವಣೆ ಆಗ್ತಿದೆ ಹೊರತಾಗಿ ಅಧಿಕಾರಿಗಳ ಮನಸ್ಥಿತಿ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಎಲ್ಲೂ ಬದಲಾಗ್ತಾ ಇಲ್ಲ. ಅಧಿಕಾರಿಗಳು ಎಲ್ಲ ಅವರೇ ಇದ್ದಾರೆ. ಹ್ಞೂ. ಮತ್ತೆ ಈ ಭ್ರಷ್ಟಾಚಾರದ ವಿಚಾರದಲ್ಲಂತೂ 1% ಕೂಡ ಇನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಹ್ಞೂ. ಹ್ಞೂ. ಹೇಗೆ ಅಂತ ಹೆಸರು ಮಾತ್ರ ಲೇಬಲ್ ಬೇರೆ ಹಚ್ಕೊಂಡು ಹೌದು. ಅದೇ ಭ್ರಷ್ಟಾಚಾರನ ಮುಂದುವರಿಸಿಕೊಂಡು ಹ್ಞೂ. ಸರ್ ಇವಾಗ ನಿರಂತರವಾಗಿ ಲೋಕಾಯುಕ್ತ ಪ್ರಕರಣಗಳು ನಡೀತಾ ಇದೆ, ನಿರಂತರವಾಗಿ ಟ್ರಾಪ್ಗಳು ಆಗ್ತಾ ಇದ್ದಾರೆ. ಇವರು ಮಾನಹಾರಣಗಳ ಜೊತೆಯಲ್ಲಿ ಆಯಾ ಇಲಾಖೆಗಳು ಮಾನಹಾರಣ ಆಗೋ ಜೊತೆಲಿ ಸರ್ಕಾರದ ಮರ್ಯಾದೆನೂ ಹೋಗ್ತಾ ಇದೆ. ಇಂಥ ಅಧಿಕಾರಿಗಳು ನೀವು ಏನು ಹೇಳ್ತೀರಾ ಸರ್? ಸರ್, ಈಗ ಈ ಲೋಕಾಯುಕ್ತ ಪ್ರಕರಣಗಳಲ್ಲಿ ಶಿಕ್ಷೆ ಕಡಿಮೆ ಆಗ್ತಾ ಇದ್ದಾವೆ. ಹ್ಞೂ. ಶಿಕ್ಷೆ ಆಗಬೇಕು, ಹ್ಞೂ. ಹಂಗಾಗಿ ಶಿಕ್ಷೆ ಯಾವ ರೀತಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ ಸರ್? ಸರ್, ಈ ಕಾನೂನು ರೀತಿನಲ್ಲಿ ಈಸಿಯಾಗಿ ಈಗ ಸುಮಾರು ಪ್ರಕರಣಗಳಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಹ್ಞೂ. ಕರೆಕ್ಟಾಗಿ ಚಾರ್ಜ್ ಶೀಟ್ ಮಾಡಬೇಕು, ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಹ್ಞೂ. ಚಾರ್ಜ್ ಶೀಟ್ ಮಾಡಿ ಶಿಕ್ಷೆ ಆದರೆ ಒಂದಷ್ಟು ಪ್ರಕರಣಗಳಿಗೆ ಶಿಕ್ಷೆ ಆಗೋಂಥ ಪ್ರಕರಣಗಳು ಕಡಿಮೆ ಆಗಿದ್ದಾವೆ. ಹ್ಞೂ. ಹೈಕೋರ್ಟ್ ಅಲ್ಲಿ ಹೋಗಿ ತಗೊಂಡ್ಬರ್ತಾರೆ, ಏನೋ ಒಂದು ಅದರಲ್ಲಿ 3 ತಿಂಗಳಿಗೆ ಮತ್ತೆ ಕಂಬ್ಯಾಕ್ ಆಗ್ತಾರೆ.
ಹ್ಮ್ ಮತ್ತೆ ಇದೇ ಅಧಿಕಾರಿಗಳು ಮತ್ತೆ 6 ತಿಂಗಳು ಮತ್ತೆ ಇದೇ ತರನೇ ಬೇರೆ ಕಡೆ ಅಲ್ಲೇ ವಸೂಲಿ ಮಾಡ್ತಾರೆ. 6 ತಿಂಗಳು ತುಂಬ ದೂರ ಆಯಿತು ಸರ್. ಮತ್ತೆ ಪ್ರಾರಂಭ ಮಾಡ್ತಾರೆ, ಬಂದಿನಿಂದಲೇ ಪ್ರಾರಂಭ ಮಾಡ್ತಾರೆ. ಮಾಡ್ಕೊಂಡ್ಬಿಡ್ತಾರೆ, ಬೇರೆ ಕಡೆ ಟ್ರಾನ್ಸ್ಫರ್ ಅಂತ ಮಾಡ್ತಾರೆ. ಹ್ಮ್ ಟ್ರಾನ್ಸ್ಫರ್ ಅಲ್ಲಿ ಒಂದಷ್ಟು ದುಡ್ಡು ಮತ್ತೆ ಅಲ್ಲಿ ಮತ್ತೆ ಸ್ಟಾರ್ಟ್ ನೋಟಿಸ್ ಕೊಡು ದುಡ್ಡು ಕೊಡು ನೋಟಿಸ್ ಕೊಡು ದುಡ್ಡು ಕೊಡು ನೋಟಿಸ್ ಕೊಡು ಈ ತರ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಲೋಕಾಯುಕ್ತ ಅಧಿಕಾರಿಗಳು ಕರೆಕ್ಟಾಗಿ ಒಂದು ಚಾರ್ಜ್ ಶೀಟ್ ಹಾಕಿ ಇವ್ರು ಶಿಕ್ಷೆ ಆಗೋ ಮಟ್ಟ ಕೇಸ್ಗಳು ಪ್ರಕರಣಗಳು ಹೆಚ್ಚಾದ್ರೆ ಹ್ಮ್ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಆಮೇಲೆ ಈ GP ಅಧಿಕಾರಿಗಳು ಮೇಲಧಿಕಾರಿಗಳು ಮತ್ತೆ ಇವ್ರೇನಿದ್ದಾರೆ ಇವರು ಅವ್ರಿಗೆ ಇದು ಮಾಡಬೇಕು. ಭ್ರಷ್ಟಾಚಾರ ಮಾಡಿದ್ರೆ ನಿಮಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ, ಮತ್ತೆ ನಿಮಗೆ ಸಸ್ಪೆಂಡ್ ಆಗ್ತಾರಲ್ಲ, ಮತ್ತೆ ರಿವಾಕ್ ಮಾಡಬಾರ್ದು, ವಜಾ ಕೆಲಸ ಅಂದ್ರೆ ಕಾನೂನು ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಕಾನೂನು ತಿದ್ದುಪಡಿ ಮಾಡಿ ಕಠಿಣವಾದಂತ ಕ್ರಮಗಳು ತಗೊಂಡ್ರೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸಿಲುಕಿರೋ ಅಧಿಕಾರಿಗಳು ಮತ್ತೆ ಅವಕಾಶ ಕೊಡಬಾರ್ದು ಅವ್ರಿಗೆ. ಓಕೆ, ಇವರು ಯಾವಾಗ ಕೊಡ್ತಾರೆ ಮತ್ತೆ ಭ್ರಷ್ಟಾಚಾರ ಮುಂದುವರಿಯುತ್ತೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಆಗ್ತಾ ಇದೆ ಸರ್. ಆಗ್ತದೆ ಸರ್. ಹೌದು ಸರ್. ಎಸ್ ಸರ್, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ. GBA ಪ್ರಾರಂಭದಲ್ಲಿ ಈ ರೀತಿಯ ಒಂದು ಹೊಡೆತ ಕೊಟ್ಟಿರೋದು ಮತ್ತು ಭ್ರಷ್ಟಾಚಾರರಿಗೆ ಒಂದಿಷ್ಟು ನಿದ್ದೆಗೆಡಿಸಿರೋಂಥ ನಿಮ್ಮ ಈ ಪ್ರಕರಣ ನಿಜವಾಗ್ಲೂ ಇನ್ಸ್ಪಿರೇಷನ್ ಸರ್ ಎಲ್ಲರಿಗೂ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಧನ್ಯವಾದಗಳು ಸರ್ ನಿಮಗೆ ಮತ್ತು ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.